ಬೀದಿ ಬದಿ ವ್ಯಾಪಾರಸ್ಥನ ಮಗ ಈಗ ಖಡಕ್ ಪೊಲೀಸ್. ಸೇವೆ ಸೇರಿ 4 ವರ್ಷದಲ್ಲಿ ಸಿಕ್ತು ಸಿಎಂ ಪದಕ. ಕಾಕಿ ತೊಟ್ಟು ಹೀಗೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕಾಣ್ತಾ ಇರೋ ಇವರ ಹೆಸರು ಮೊಹಮ್ಮದ್ ಕಲಂದರ್ ಅಂತ. ಸದ್ಯ ತುಮಕೂರಿನ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರೋ ಇವರಿಗೆ ಹೆಚ್ಚು ಕಡಿಮೆ 27 ವರ್ಷವಿರಬಹುದು. 2020ರಲ್ಲಿ ಸೇವೆಗೆ ಸೇರಿದ್ದ ಇವರು 4 ವರ್ಷದಲ್ಲಿ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನ ಪಡೆದುಕೊಂಡಿದ್ದು ತುಮಕೂರಿಗೆ ಹೆಮ್ಮೆ ತಂದಿದ್ದಾರೆ. ಮೂಲತಃ ತುಮಕೂರಿನವರೇ ಆದ ಮೊಹಮ್ಮದ್ ಕಲಂದರ್ ಅವರ ತಂದೆಯ ಹೆಸರು ಮುಹಿಬ್ ಅಂತ, ತಾಯಿಯ ಹೆಸರು ಸಫುರಾಬಿ. ತಂದೆ ಮುಹಿಬ್ ಅವರು ಬೀದಿ ಬದಿ ವ್ಯಾಪಾರಸ್ಥರಾಗಿದ್ದು ಸುಮಾರು 30ರಿಂದ 40 ವರ್ಷಗಳಿಂದ ತುಮಕೂರಿನ ಮಂಡಿಪೇಟೆಯಲ್ಲಿ ಹಳದಿ ಕುಂಕುಮವನ್ನ ಮಾರಾಟ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಆದರೆ ಮಗ ಮೊಹಮ್ಮದ್ ಕಲಂದರ್ ಇದೀಗ ತಮ್ಮ ತಂದೆ ತಾಯಿ ಹೆಮ್ಮೆ ಪಡುವಂತಹ ಸಾಧನೆಯನ್ನ ಮಾಡಿದ್ದಾರೆ. ತುಮಕೂರಿನ ಸಿಇಎನ್ ಪೊಲೀಸ್ ಠಾಣೆಗೆ ಬರುವುದಕ್ಕೂ ಮುನ್ನ ಮೊಹಮ್ಮದ್ ಕಲಂದರ್ ಅವರು ಗುಬ್ಬಿ ತಾಲೂಕಿನ ಸಿಎಸ್ಪುರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಈ ವೇಳೆ ಹಲವು ಮಹತ್ವದ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ರು. ಪ್ರಮುಖವಾಗಿ ಕಳೆದ ವರ್ಷ ಕೆಜಿ ಟೆಂಪಲ್ನಲ್ಲಿ ನಡೆದ ಜ್ಯುವೆಲರಿಗಳ ಸರಣಿ ಕಳ್ಳತನ ಪ್ರಕರಣವನ್ನ ಭೇದಿಸುವಲ್ಲಿ ಮೊಹಮ್ಮದ್ ಕಲಂದರ್ ಪ್ರಮುಖ ಪಾತ್ರ ವಹಿಸಿದ್ರು. ಜೊತೆಗೆ ಸಿಎಸ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಂಚೆಹಳ್ಳಿಯಲ್ಲಿ ನಡೆದಿದ್ದ ಕೊಲೆ ಪ್ರಕರಣವನ್ನ 2 ವರ್ಷದ ಬಳಿಕ ಭೇದಿಸಲಾಗಿತ್ತು. ಇದರಲ್ಲಿಯೂ ಕಲಂದರ್ ಭಾಗಿಯಾಗಿದ್ರು. ಇನ್ನು ಅವರೇಹಳ್ಳಿ ಗ್ರಾಮದಲ್ಲಿ ಯುವಕನೊಬ್ಬ ಪೆಟ್ರೋಲ್ ಬಾಂಬ್ ಸಿಡಿಸುವುದಾಗಿ ಆತಂಕ ಸೃಷ್ಟಿಸಿದ ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ಎಕ್ಸ್ಕ್ಲೂಸಿವ್ ಆಕ್ಟ್ ಜಾರಿಯಾಗಿತ್ತು. ಇದನ್ನ ಕೂಡ ಸಮರ್ಥವಾಗಿ ನಿಭಾಯಿಸಲಾಗಿತ್ತು. ಇದೆಲ್ಲದರ ಹಿನ್ನೆಲೆಯಲ್ಲಿ ಮೊಹಮ್ಮದ್ ಕಲಂದರ್ ಅವರು ಸದ್ಯ ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿದ್ದಾರೆ. ಒಟ್ನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಮಗ ಇದೀಗ ಖಡಕ್ ಪೊಲೀಸ್ ಆಗಿ ಕೆಲಸ ಮಾಡ್ತಿದ್ದು, ಇದೀಗ ಸೇವೆಗೆ ಸೇರಿ 4 ವರ್ಷದಲ್ಲಿ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನ ಪಡೆದುಕೊಂಡಿರುವುದು ಮಾತ್ರ ಅಭಿನಂದನಾರ್ಹ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.